ಹಾಯ್ ಹಲೋ ವೆಲ್ಕಮ್ ಟು ಲಾಲ್ ಶಾಪ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಿದೆ ಫ್ರೆಂಡ್ಸ್ ಈಗ ಎಲ್ಲ ಮತ್ತೊಂದು ಟೈಟಲ್ ನೋಡಿದಂತೆ ಇವತ್ತಿನ ಈ ವಿಡಿಯೋದಲ್ಲಿ ವಾಟ್ಸಪ್ನ ಮೆಟಾ ಎ ಫೀಚರನ್ನು ಬಂದಿದೆ ಫ್ರೆಂಡ್ಸ್. ಅದು ಯಾವ ರೀತಿ ನಿಮ್ಮ ಫೋನಿನಲ್ಲಿ ಎನೇಬಲ್ ಮಾಡೋದು ಫ್ರೆಂಡ್ಸ್. ನಾರ್ಮಲಾಗಿ ಈ ರೀತಿಯಾಗಿ ಕಾಣ್ತಿರುತ್ತೆ, ಇದು ಫೀಚರ್ ಬಂದಿಲ್ಲ ಅಂದರೆ ಈ ರೀತಿಯಾಗಿ ಕಾಣ್ತಾ ಇರುತ್ತೆ. ಈ ಫೀಚರ್ ನಾವು ಎನೇಬಲ್ ಮಾಡೋಕಂದ್ರೆ ಏನು ಮಾಡ್ಬೇಕಂತ ಹೇಳ್ತೀವಿ ಫ್ರೆಂಡ್ಸ್. ಫೀಚರ್ ಬಂದಿದೆ ಈ ರೀತಿಯಾಗಿ ನಿಮ್ಮ ಫೋನಲ್ಲಿ ವಾಟ್ಸಪ್ಪನ್ನು ಕಾಣ್ತಾ ಇರುತ್ತೆ ಫ್ರೆಂಡ್ಸ್. ಆ ಫೀಚರ್ನ ಯಾವ ರೀತಿಯಾಗಿ ನಿಮ್ಮ ಫೋನಿನಲ್ಲಿ ಸೆಟ್ಟಿಂಗ್ ಮಾಡಿ ಯಾವ ರೀತಿಯಾಗಿ ಅದು ಎನೇಬಲ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋ ಮುನ್ನ ನೀವು ನಮ್ಮ ಚಾನಲ್ಗೆ ಹೊಸಬರಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್ ನೀವು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಬೆಲ್ಲನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್ ಅದು ಯಾವ ರೀತಿ ಸೆಟ್ಟಿಂಗ್ ಮಾಡೋದು, ಯಾವ ರೀತಿಯಾಗಿ ವಾಟ್ಸಪ್ಗೆ ರಿಪೋರ್ಟ್ ಮಾಡೋದು ಅಂತ ನಾನು ನನ್ನ ಫೋನಿನ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಒಂದು ಮಗದೊಂದಿಗೆ ನಾನು ನನ್ನ ಫೋನಿನ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನನ್ನ ಫೋನಿನ ಸ್ಕ್ರೀನಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್ ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಂಡ ನಂತರ ನೀವು ನಿಮ್ಮ ಫೋನಿನಲ್ಲಿ ವಾಟ್ಸಪ್ ಆ್ಯಪನ್ನು ಓಪನ್ ಮಾಡಿಕೊಳ್ಳಬೇಕಾಗುತ್ತೆ. ಓಪನ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ನಾನು ಹೇಳಿದಂತೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ಅಂದರೆ ಅರ್ಥ ಆಗುತ್ತೆ. ಈ ರೀತಿಯಾಗಿ ಇಂಟರ್ಫೇಸ್ ಬರೋಣ ನೀವು ನಿಮ್ಮ ಫೋನಿನಲ್ಲಿ 3 ಡಾಟನ್ನು ಓಪನ್ ಮಾಡಿಕೊಳ್ಬೇಕಾಗುತ್ತೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನಿಮ್ಗೆ ಒಂದು ಸೆಟ್ಟಿಂಗ್ ಒಂದು ಆಪ್ಷನ್ ಕಾಣ್ತಿರುತ್ತೆ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ನೀವು ಸೆಟ್ಟಿಂಗ್ ಆಪ್ಷನ್ ಮೇಲೆ ಹೋದ ನಂತರ ನಿಮಗೆ ಲಾಸ್ಟಲ್ಲಿ ಬರುತ್ತೆ ಒಂದು ಹೆಲ್ಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಹೆಲ್ಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತೋರಿಸ್ತಿದೆ ಹೆಲ್ಪ್ ಸೆಂಟರ್ ಅಂತ. ನೀವು ಹೆಲ್ಪ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಹೆಲ್ಪ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿಕೊಂಡೆ ಅಂತ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದ ನಂತರ ಆಯ್ತು ಓಪನ್ ಮಾಡ್ಕೊಂಡ್ರೆ ಈ ರೀತಿ ಹೆಲ್ಪ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನೀವು ಒಂದು ರಿಪೋರ್ಟ್ ಆನ್ ಮಾಡೋಕ್ಕೆ ಏನು ರಿಪೋರ್ಟ್ ಮಾಡ್ಬೇಕಂತ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ಸಪೋರ್ಟ್ ಅಂತ ಒಂದು ಆಪ್ಷನ್ ತೋರುತ್ತೆ. ನೀವು ಸಪೋರ್ಟ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸಪೋರ್ಟ್ ಒಂದು ಆಪ್ಷನ್ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ಲೋಡ್ ಆಗುತ್ತೆ. ಲೋಡ್ ಆದ ನಂತರ ಇಲ್ಲಿ ತೋರಿಸಿದ್ರೆ ಟೆಲ್ ಯೂಸ್ ಯು ಕ್ಯಾನ್ ಹೆಲ್ಪ್ ಅಂತ ತೋರಿಸ್ತಿದೆ. ನಾನು ಒಂದು ಟೆಕ್ಸ್ಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಂದರೆ ಸಿಗುತ್ತೆ. ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ಹೋಗಿ ಕಾಪಿ ಮಾಡ್ಕೊಳ್ಬೇಕಾಗುತ್ತೆ. ಇದ್ರ ಮೇಲೆ ನಾನು ಲಾಂಗ್ ಪ್ರೆಸ್ ಮಾಡಿ ಪೇಸ್ಟ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಈ ರೀತಿಯಾಗಿ ನಾನು ನಿಮಗೆ ಪೇಸ್ಟ್ ಮಾಡಿರ್ತೀನಿ ಫ್ರೆಂಡ್ಸ್. ಈ ರೀತಿಯಾಗಿರುತ್ತೆ ಅಪ್ಲೈ ಆಯ್ತಾ ಇರುತ್ತೆ. ಇದನ್ನು ಕ್ಯಾನ್ಸಲ್ ಮಾಡೋಕ್ಕೋಗುತ್ತೆ. ಇದನ್ನು ನೀವು ಇಲ್ಲಿ ಕಾಪಿ ಮಾಡಿಕೊಂಡು ಬಂದು ಎಂಟರ್ ಮಾಡೋಕ್ಕೋಗುತ್ತೆ. ಈ ರೀತಿ ಡಿಯರ್ ವಾಟ್ಸಪ್ ಟೀಮ್ ಮತ್ತು ಈ ರೀತಿಯಾಗಿರುತ್ತೆ. ಇದನ್ನು ಎಂಟ್ರ್ ಮಾಡಿಕೊಂಡಂತೆ ನೆಕ್ಸ್ಟ್ ಅಂತ ಕೊಡಬೇಕು. ಈ ರೀತಿ ನಾನು ತೋರಿಸ್ತೀನಿ. ನೆಕ್ಸ್ಟ್ ಅಂತ ಕೊಡ್ತೇನೆ. ನೆಕ್ಸ್ಟ್ ಮೇಲೆ ಕೊಟ್ಟ ನಂತರ ಯಾವ ರೀತಿಯಾಗಿ ಬರುತ್ತೆ ಅಂತ ನಾನು ತೋರಿಸ್ತೀನಿ. ಚೆಕಿಂಗ್ ಹೆಲ್ಪ್ಸ್ ಅಂತ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ರಿಟರ್ನ್ ತೋರಿಸ್ತಿದೆ. ನೀವು ಎದ್ರ ಬಗ್ಗೆ ನೀವು ರಿಪೋರ್ಟ್ ಮಾಡ್ತಿದ್ದೀರ ಅಂತ ಅವ್ರಿಗೆ ತೋರಿಸ್ಬೇಕಾಗೈತೆ. ಇದನ್ನು ಇಲ್ಲಿ ನೀವು ಏನು ಸೆಲೆಕ್ಟ್ ಮಾಡೋಕೆ ಫ್ರೆಂಡ್ಸ್ ಲಾಸ್ಟಲ್ಲಿ ತೋರಿಸ್ತೇನೆ ನಾನು. ಅಬೌಟ್ AI ಫಾರ್ಮೇಟ್ ಆಗ್ತಿದೆ. ಇದನ್ನು ಸೆಲೆಕ್ಟ್ ಮಾಡಿ. ಇಲ್ಲ ಅಬೌಟ್ AI ಸ್ಟಿಕ್ಕರ್ಸ್ ಇದೆ ಇದರಲ್ಲಿ ಸೆಲೆಕ್ಟ್ ಮಾಡಿ. ಒಟ್ಟು ಇದರಲ್ಲಿ ನಿಮಗೆ ಯಾವ ರೀತಿ ಪ್ರಾಬ್ಲಮ್ ಇದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಮೆಟಾ AI ಎಲ್ಲ ಅಂತ ನಾನು ಅಪ್ಲೈ ಮಾಡ್ತಿದ್ದೀನಿ. ಇದೇ ಕಾರಣ ಅಬೌಟ್ AI ಫಾರ್ಮೇಟ್ ಅಷ್ಟೇ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದನ್ನು ನೀವು ನೋಟಿಸನ್ನು ಓದ್ಕೋಬೇಕಾಗುತ್ತೆ. ಓದ್ಕೊಂಡ ನಂತರ ಸೆಂಡ್ ಮೈ ರಿಕ್ವೆಸ್ಟ್ ಟು ವಾಟ್ಸಪ್ ಸಪೋರ್ಟ್ ಇರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮ ರಿಕ್ವೆಸ್ಟ್ ಆ್ಯಂಡ್ ಸಪೋರ್ಟನ್ನು ನೀವು ಸೆಂಡ್ ಮಾಡಿರ್ತೀರಿ ಫ್ರೆಂಡ್ಸ್. ನೀವು ನಿಮ್ಮ ಅಫಿಷಿಯಲ್ ವಾಟ್ಸಪ್ಗೆ ಈ ರೀತಿಯಾಗಿ ಹೋಗಿರ್ತೀರಿ. ನೋಡ್ತೀವಿ ವಾಟ್ಸಪ್ ಸಪೋರ್ಟ್ ಈ ರೀತಿಯಾಗಿ ಬಂದಿರುತ್ತೆ. ಈ ರೀತಿಯಾಗಿ ಸಕ್ಸಸ್ಫುಲ್ಲಾಗಿ ಈ ರೀತಿಯಾಗಿ ಅವರು ರಿಟರ್ನ್ ಮೆಸೇಜ್ ಮಾಡಿದರೆ ಫ್ರೆಂಡ್ಸ್ ಏನಂಬೋದನ್ನು ನೀವು ಓದ್ಕೋಬೋದು ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಮೆಟಾ AI ಫೀಚರ್ಗಾಗಿ ನೀವು ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಅಪ್ಲೈ ಮಾಡೋದು ಫ್ರೆಂಡ್ಸ್. ಆ ಕೋಡನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಇಲ್ಲ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ನೀವು ಬಂದು ಕಾಪಿ ಮಾಡ್ಕೊಳ್ಳಿ. ಅದು ಸಿಗಲಿಲ್ಲ ಅಂದರೆ ಒಂದು ಇನ್ಸ್ಟಾಗ್ರಾಮ್ದಲ್ಲಿ ಬಂದು ನನ್ನನ್ನು DM ಮಾಡಿ ನಾನು ನಿಮಗೆ ಹೇಳಿ ಏನಂಬೋದು ಸಂಪೂರ್ಣವಾಗಿ ಅದನ್ನು ನಾನು ನಿಮಗೆ ಸೆಂಡ್ ಮಾಡ್ತೀನಿ ಫ್ರೆಂಡ್ಸ್. ನಾನು ನಿಮಗೆ ಆ ಕೋಡ್ ನೋಡಿದ್ರೆ ಫ್ರೆಂಡ್ಸ್ ಯಾವ ರೀತಿಯಾಗಿ ನೀವು ನಿಮ್ಮ ಫೋನಲ್ಲಿ ಯಾವ ರೀತಿ ಮೆಟಾ AI ಫೀಚರ್ನ ಎನೇಬಲ್ ಮಾಡೋದು ಅಂತ, ಅದು ಯಾವ ರೀತಿಯಾಗಿ ವಾಟ್ಸಪ್ಗೆ ರಿಪೋರ್ಟ್ ಮಾಡೋದು, ಯಾವ ರೀತಿಯಾಗಿ ಅಪ್ಡೇಟ್ ಮಾಡ್ಕೊಳ್ಳೋದು ಅಂತ. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನವರಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಫೇಸ್ಬುಕ್ ಪೇಜ್ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆ ಪಕ್ಕದ ಬೆಲ್ಲನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಡ್ತೀನಿ. ನೀವು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದು ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಅಂತ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಫ್ಯಾಮಿಲಿ ರಿಲೇಟಿವ್ ಫ್ರೆಂಡ್ಸ್ನೇ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್. ಇದೇ ರೀತಿ ಸಿಗೋಣ ಫ್ರೆಂಡ್ಸ್. ನಾನು